ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿಯವರ ಮೇಲೆ ಪೋಕ್ಸೋ ಆ್ಯಕ್ಟ್ನ ಕೇಸ್ ಹಾಕಲಾಗಿದೆ. ಅಪ್ರಾಪ್ತ ಬಾಲಕರ ಮೇಲೆ ಇವರು ಲೈಂಗಿಕ ಚೇಷ್ಟೆಯನ್ನು ಮಾಡಿದ್ದಾರೆ, ಅವರನ್ನು ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಎನ್ನುವ ಆರೋಪದ ಮೇಲೆ ಇವರ ವಿರುದ್ಧ ತನಿಖೆಯನ್ನು ನಡೆಸಲಾಗ್ತಾ ಇದೆ ಪ್ರಯಾಗರಾಜ್ನಲ್ಲಿ. ನಿಮಗೆ ಗೊತ್ತು ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಯಾರು ಅಂತ ಗೊತ್ತು, ಏಕೆಂದರೆ ಕಳೆದ ತಿಂಗಳು ತಾನೇ ಪ್ರಯಾಗರಾಜ್ನಲ್ಲಿ ನಡೀತಾ ಇರುವಂಥ ಮಾಘಮೇಳ ಸಂದರ್ಭದಲ್ಲಿ ಪಲ್ಲಕ್ಕಿಯಲ್ಲಿ ಹೋಗ್ತೀನಿ, ರಥದಲ್ಲಿ ಹೋಗ್ತೀನಿ, ನನಗೆ ಅವಕಾಶ ಮಾಡಿಕೊಡಿ, ಇಲ್ಲದೆ ಹೋದರೆ ಅಮರನಾಥ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತೆಲ್ಲ ಇನ್ನಿಲ್ಲದ ಹಾಗೆ ಚೇಷ್ಟೆಯನ್ನು ಮಾಡಿದಂಥ ವ್ಯಕ್ತಿ. ಅಷ್ಟೇ ಅಲ್ಲ, ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಮುಹೂರ್ತವೇ ಸರಿ ಇಲ್ಲ, ನರೇಂದ್ರ ಮೋದಿಯವರು ಅವಸರದಲ್ಲಿ ಮಾಡ್ತಾ ಇದ್ದಾರೆ, ಇದನ್ನು ನಾನು ಬಹಿಷ್ಕರಿಸ್ತೇನೆ ಅಂಥೇಳಿ ದೇಶದಲ್ಲಿ ವಿವಾದವನ್ನು ಹಾಕಿದಂಥ ವ್ಯಕ್ತಿ. ಈ ವ್ಯಕ್ತಿಯೇ ಈಗ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಮತ್ತು ಇವರ ಮೇಲೆ 2 ಮಕ್ಕಳ ಮೇಲೆ ಇವರು ಲೈಂಗಿಕವಾಗಿ ದೌರ್ಜನ್ಯವನ್ನು ಎಸಗಿರುವಂಥ ಪ್ರಕರಣ ದಾಖಲಾಗಿದೆ. ಪ್ರಕರಣ ಏನು ಅಂತ ಮೊದಲು ಹೇಳಿಬಿಡ್ತೀನಿ, ಅದಾದಮೇಲೆ ಇದರ ಕುರಿತಾದಂಥ ಚರ್ಚೆಯನ್ನು ನೀವು ಸೇರಿ ಮಾಡೋಣಂತೆ. ಈ ರಾಮಭದ್ರಾಚಾರ್ಯ ಅಂತ ಇದ್ದಾರಲ್ಲ ಸ್ವಾಮಿಗಳು, ಆ ರಾಮಭದ್ರಾಚಾರ್ಯರ ಶಿಷ್ಯರು ಅಶುತೋಷ್ ಬ್ರಹ್ಮಚಾರಿ ಅಂತ ಇದ್ದಾರೆ. ಅಶುತೋಷ್ ಬ್ರಹ್ಮಚಾರಿ ಅವರು ಪೊಲೀಸರ ಹತ್ರ ಹೋಗ್ತಾರೆ. ಹೋಗಿ ಈ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಏನಿದ್ದಾರೆ ಕಾಶಿ ಪೀಠದಲ್ಲಿ, ಜ್ಯೋತಿರ್ಪೀಠ ಅಂತ ಇದರ ಹೆಸರು, ಕಾಶಿಯಲ್ಲಿರುವಂಥ ಆಶ್ರಮದಲ್ಲಿ ಇವರು ಸಣ್ಣ ಮಕ್ಕಳ ಮೇಲೆ ಲೈಂಗಿಕವಾದಂಥ ದೌರ್ಜನ್ಯವನ್ನು ಎಸಗಿದ್ದಾರೆ. ಅದರ ಬಗ್ಗೆ ನನ್ನ ಹತ್ರ ದಾಖಲೆಗಳಿದ್ದಾವೆ. ಇವ್ರ ಮೇಲೆ ಪೋಕ್ಸೋ ಆ್ಯಕ್ಟ್ ಪ್ರಕಾರ ಕೇಸ್ ಹಾಕಿ, ಪೋಕ್ಸೋ ಆ್ಯಕ್ಟ್ ಅಂದರೆ ನಿಮ್ಗೆ ಗೊತ್ತಿದೆ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಅಂತ ಅದರ ಹೆಸರು. ಸಣ್ಣ ಮಕ್ಕಳ ಮೇಲೆ ಲೈಂಗಿಕವಾದಂಥ ದೌರ್ಜನ್ಯವನ್ನು, ಅಪರಾಧವನ್ನು ಮಾಡಿರುವಂಥ ಪ್ರಕರಣ ಪೋಕ್ಸೋ ಆ್ಯಕ್ಟ್ ಅಂತಾರೆ. ಈ ಪೋಕ್ಸೋ ಆ್ಯಕ್ಟಲ್ಲಿ ಜಾಮೀನು ಸಿಗೋದೇ ಭಾರಿ ಕಷ್ಟ, ಸಿಗೋ ಸಾಧ್ಯತೆಯೇ ಇಲ್ಲ. ಅಂಥ ಪ್ರಕರಣದಲ್ಲಿ 2 ಮಕ್ಕಳ ಸಾಕ್ಷ್ಯಗಳನ್ನು ಅವರು ಇಟ್ಕೊಂಡಿರ್ತಾರೆ. ಯಾವ ರೀತಿಯದಾದಂಥ ಲೈಂಗಿಕ ದೌರ್ಜನ್ಯವನ್ನು ಈ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಮಾಡಿದ್ದಾರೆ ಮತ್ತು ಅದರ ವಿಡಿಯೋಗ್ರಫಿ ಕೂಡ ಇರ್ತದೆ. ಜನವರಿ 28, 2026 ಇವರು ಮೊಕದ್ದಮೆ ಹೂಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪೊಲೀಸರು ಇದನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಅವರು ಏನು ಮಾಡ್ತಾರೆ, ಪ್ರಯಾಗರಾಜ್ನ ಅಲಹಾಬಾದ್ ಹೈಕೋರ್ಟಿಗೆ ಮೊರೆ ಹೋಗ್ತಾರೆ. ಅಲಹಾಬಾದ್ ಹೈಕೋರ್ಟಿಗೆ ಮೊರೆ ಹೋಗಿ ಅವಿಮುಕ್ತೇಶ್ವರಾನಂದ ಅವರು ಈ ರೀತಿ ಮಕ್ಕಳ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದಾರೆ, ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ಪೊಲೀಸರು FIR ರಿಜಿಸ್ಟರ್ ಮಾಡಿಕೊಳ್ಳಿ ಅಂತ ಆದೇಶವನ್ನು ಮಾಡಿ ಅಂತ. ಅಲಹಾಬಾದ್ ಹೈಕೋರ್ಟು ತಕ್ಷಣದಲ್ಲಿ ತೀರ್ಮಾನ ಮಾಡಲಾರದೆ ಒಂದು ನಿರ್ದೇಶನವನ್ನು ಕೊಡುತ್ತೆ ಪ್ರಯಾಗರಾಜ್ನ ಪೊಲೀಸ್ ವರಿಷ್ಠಾಧಿಕಾರಿಗೆ. ಏನಂದರೆ, ಯಾವ ಮಕ್ಕಳ ಮೇಲೆ ಈ ರೀತಿಯಾದಂಥ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳಲಾಗ್ತಾ ಇದೆಯೋ ಇದರ ಕುರಿತು ತಾವು ತನಿಖೆಯನ್ನು ನಡೆಸಿ ಮಾಹಿತಿಯನ್ನು ಕಲೆ ಹಾಕಿ ಇದನ್ನು 5 ದಿನಗಳ ಒಳಗಾಗಿ ಕೋರ್ಟಿಗೆ ಸಲ್ಲಿಸಬೇಕು. ಈಗಾಗಲೇ 2 ಮಕ್ಕಳು ಸಾಕ್ಷ್ಯಗಳನ್ನು ಕೊಡಲಿಕ್ಕೆ ಎಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಆಗಿದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಕೂಡ ನನ್ನ ಬಳಿ ಇದ್ದಾವೆ ಅಂತ ಈ ಅಶುತೋಷ್ ಬ್ರಹ್ಮಚಾರಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಅವರ ಹೇಳಿಕೆ ಏನಪ್ಪ ಅಂದರೆ, ನಾನು ಗೋಹತ್ಯೆಯನ್ನು ನಿಲ್ಲಿಸುವಂಥ ಈ ಯೋಗಿ ಆದಿತ್ಯನಾಥ್ ಅವ್ರ ಮೇಲೆ ಒತ್ತಡವನ್ನು ಹೇರಿದೆ, ಅದಕ್ಕೆ ವಿರುದ್ಧವಾಗಿ ನನ್ನ ಮೇಲೆ ಸೇಡನ್ನು ತೀರಿಸ್ಕೊಳ್ಳೋಕ್ಕೆ ಈ ರೀತಿ ಕೇಸ್ಗಳನ್ನು ಹಾಕಿಸಲಾಗ್ತಾ ಇದೆ. ಯೋಗಿ ಆದಿತ್ಯನಾಥ್ ಈ ರೀತಿಯಾದಂಥ ಸೇಡಿನ ರಾಜಕೀಯ ಮಾಡುವ ವ್ಯಕ್ತಿನ, ಅಥವಾ ಅಷ್ಟೊಂದು ಸಮಯ ಅವರ ಬಳಿ ಇದೆಯಾ ಈ ಅವಿಮುಕ್ತೇಶ್ವರಾನಂದ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ? ಯಾವಾಗ ಅವಿಮುಕ್ತೇಶ್ವರಾನಂದ ಅವರು ಅಮರನಾಥ ಉಪವಾಸ ಸತ್ಯಾಗ್ರಹ ಅಂತ ಮಾಘಮೇಳದಲ್ಲಿ ಕೂತಿದ್ರು, ಆವಾಗಲೇ ಎಡಗಣ್ಣಿನಲ್ಲಿ ನೋಡಲಿಲ್ಲ ಯೋಗಿ ಆದಿತ್ಯನಾಥ್, ಕೂತಿರೋನು ಎದ್ದು ಹೋಗ್ತಾನೆ ಅಂದರು. ಇನ್ನೊಂದು ಸಲ ಈತನಿಗೆ ಆಸ್ಪದ ಕೊಡಬೇಡಿ, ಈತ ಶಂಕರಾಚಾರ್ಯನೇ ಅಲ್ಲ ಅಂಥೇಳಿ ನೋಟಿಸ್ ಜಾರಿ ಮಾಡಿದರು. ನೀನು ಶಂಕರಾಚಾರ್ಯ ಅಂತ ರುಜುವಾತು ಪಡಿಸುವಂಥ ಒಂದು ನೋಟಿಸನ್ನು ಜಾರಿ ಮಾಡಿತು ಉತ್ತರ ಪ್ರದೇಶ ಸರ್ಕಾರ. ನಾನು ಈಗಾಗಲೇ ಹೇಳಿದ್ದೇನೆ, ಭಾಳ ದೊಡ್ಡದಾದಂಥ ಇದ್ರ ಹಿಂದೆ ಹಿನ್ನೆಲೆ ಇದೆ. ಏನು ಹಿನ್ನೆಲೆಪ್ಪ ಅಂತಂದರೆ, ಒಟ್ಟು 4 ಶಂಕರಾಚಾರ್ಯ ಪೀಠದ ಒಂದು ಪೀಠ ಈ ಜ್ಯೋತಿರ್ಪೀಠ. ಆ ಜ್ಯೋತಿರ್ಪೀಠದಲ್ಲಿ ಈ ಹಿಂದೆ ಇದ್ದಂಥ ಸ್ವಾಮಿಗಳ ಹೆಸರು ಸ್ವರೂಪಾನಂದ ಸರಸ್ವತಿಗಳು ಅಂತಿದ್ರು. ಇವರಿಗೆ ಕಾಂಗ್ರೆಸ್ ಸ್ವಾಮೀಜಿ ಅಂತಿದ್ರು. ಯಾಕೆಂದರೆ ಇವರು ಕಾಂಗ್ರೆಸ್ ಜೊತೆ ಜಾಸ್ತಿ ಗುರುತಿಸ್ಕೊಂಡಿದ್ರು. ಇವರು 1989 ಏಪ್ರಿಲ್ನಲ್ಲಿ ತಮ್ಮನ್ನು ತಾವು ಸ್ವಾಮಿಗಳು ಅಂತ ಕರ್ಕೊಂಬಿಟ್ರು, ಶಂಕರಾಚಾರ್ಯ ಪೀಠದ ಸ್ವಾಮೀಜಿಗಳು ಅಂತ.
ಇವ್ರ ಜೊತೆ ಇದ್ದಂಥ ಇನ್ನೊಬ್ಬ ವಾಸುದೇವಾನಂದ ಸ್ವಾಮೀಜಿ ಅನ್ನೋರು ಇವ್ರ ವಿರುದ್ಧ ಕೇಸ್ ಹಾಕ್ತಾರೆ. ಯಾರ ವಿರುದ್ಧ? ಸ್ವರೂಪಾನಂದ ಸ್ವಾಮೀಜಿಯವ್ರ ವಿರುದ್ಧ ಕೇಸ್ ಹಾಕ್ತಾರೆ. ಇವರು ಶಂಕರಾಚಾರ್ಯ ಪೀಠಕ್ಕೆ ಸ್ವಾಮೀಜಿನೇ ಅಲ್ಲ, ತಮಗೆ ತಾವೇ ಪೀಠಾಧೀಶರು ಅಂತ ಕರ್ಕೋತಾ ಇದ್ದಾರೆ. ಇಲ್ಲಿ ಪೀಠಾಧೀಶರಾಗಲಿಕ್ಕೆ 2 ಮಾನದಂಡಗಳಿದ್ದಾವೆ. ಮೊದಲನೇದಾಗಿ ಅವರನ್ನು ಕಾಶಿ ವಿದ್ವತ್ ಪರಿಷತ್ ಅಂತೇನಿದೆ ಅದು ಅನುಮೋದನೆಯನ್ನು ಮಾಡಬೇಕು. ಎರಡನೇದ್ದು ಭಾರತ ಧರ್ಮ ಮಹಾಮಂಡಳ ಅಂತ ಇದೆ, ಅದು ಕೂಡ ಇದನ್ನು ಪುರಸ್ಕರಿಸಬೇಕು. ಈ 2 ಸಂಘಟನೆಗಳು ಒಂದು ರೀತಿಯ ಕೊಲಿಜಿಯಂ ಇದ್ದಂಗೆ. ಈ ಕೊಲಿಜಿಯಂ ಒಪ್ಪಿದವರು ಆದಿಶಂಕರಾಚಾರ್ಯ ಮಾಡಿದಂಥ ಪೀಠದಲ್ಲಿ ಆಸೀನರಾಗಲಿಕ್ಕೆ ಅರ್ಹತೆಯನ್ನು ಪಡಿತಾರೆ. ಜೊತೆಗೆ ಉಳಿದ 3 ಪೀಠಗಳಿದ್ದಾವಲ್ಲ, ಶೃಂಗೇರಿಯಿಂದ ಹಿಡಿದು ಉಳಿದ 2 ಪೀಠಗಳು, ದ್ವಾರಕಾ ಪೀಠ ಎಲ್ಲ ಇದ್ದಾವಲ್ಲ, ಅವರು ಕೂಡ ಒಪ್ಪಿಗೆಯನ್ನು ಕೊಡಬೇಕು. ಕೊಟ್ಟಾಗ ಇವರು ಸ್ವಾಮೀಜಿ ಅಂತಾಗತ್ತೆ. ನನಗೆ ಪ್ರಯಾರಿಟಿ ಇದೆ, ವಾಸುದೇವಾನಂದ ಸ್ವಾಮಿಯಾಗಿ ನನಗೆ ಶಂಕರಾಚಾರ್ಯ ಪೀಠದಲ್ಲಿ ಕೂಡಲಿಕ್ಕಿದೆ, ಆದರೆ ಸ್ವರೂಪಾನಂದರು ತಮಗೆ ತಾವೇ ಸ್ವಾಮೀಜಿಗಳಂತೂ ಸ್ವಯಂ ಘೋಷಣೆ ಮಾಡಿದ್ದಾರೆ ಅಂತ. ಭಾರತ ದೇಶದಲ್ಲಿ ನ್ಯಾಯಾಲಯ ವ್ಯವಸ್ಥೆ ಹೇಗಿದೆ ಅಂತ ನಿಮ್ಗೆ ಗೊತ್ತು. 1989ರಲ್ಲಿ ಶುರುವಾದಂಥ ಈ ಪ್ರಕರಣ 2017ರವರೆಗೂ ಮುಂದುವರಿಯುತ್ತೆ. ಸುಮಾರು 28 ವರ್ಷಗಳ ಕಾಲ ಇವರು ಶಂಕರಾಚಾರ್ಯ ಅಂತ ತಮ್ಮನ್ನು ತಾವು ಘೋಷಿಸ್ಕೊಂಡ್ಬಿಡ್ತಾರೆ. ಅಷ್ಟೊತ್ತಿಗೆ ಸ್ಟೇ ಆರ್ಡರ್ ಬರುತ್ತೆ. ಸ್ಟೇ ಆರ್ಡರ್ ಬಂದರೂ ಇವರು ಲೆಕ್ಕಕ್ಕೆ ತೊಗೊಳ್ಳೋದಿಲ್ಲ. ಮುಂದೆ ಇವರು 2017ರಲ್ಲಿ ತೀರ್ಕೋತಾರೆ. ತೀರ್ಕೊಂಡಾದಮೇಲೆ ಸೆಪ್ಟೆಂಬರ್ 11, 2022ಕ್ಕೆ ಈ ಸ್ವರೂಪಾನಂದ ಸರಸ್ವತಿ ಬಂದು ನಾನು ಇದರ ಪೀಠಾಧ್ಯಕ್ಷ ಅಂತ ತಮ್ಮನ್ನು ತಾವು ಕರ್ಕೊಂಡ್ಬಿಡ್ತಾರೆ. ಮತ್ತೆ ಅಗೇನ್ ಕೋರ್ಟ್ಗೆ ಹೋಗ್ತಾರೆ ಈ ವಾಸುದೇವಾನಂದನ ಕಡೆಯವರು. ಹೋದಂಥ ಸಂದರ್ಭದಲ್ಲಿ ಕೋರ್ಟ್ ಸ್ಪಷ್ಟವಾಗಿ ಹೇಳುತ್ತೆ, 16 ಅಕ್ಟೋಬರ್ 2022ಕ್ಕೆ ನೀವು ಛತ್ರ, ಚಾಮರ, ಪಲ್ಲಕ್ಕಿ ಯಾವ ಪೀಠ ಯಾವುದನ್ನು ಬಳಸುವಾಗಿಲ್ಲ, ನೀವು ಶಂಕರಾಚಾರ್ಯ ಪೀಠದ ಸ್ವಾಮೀಜಿನೇ ಅಲ್ಲ ಅಂತ ಹೇಳ್ತಾರೆ. ಹಾಗೆ ಅಲ್ಲ ಅಂತ ಹೇಳಿದ ಮೇಲೂ ಕೂಡ ಈಗಲೂ ಕೂಡ ಈ ಅವಿಮುಕ್ತೇಶ್ವರಾನಂದ ಸರಸ್ವತಿ ಅವರು ನಾನೇ ಶಂಕರಾಚಾರ್ಯ ಪೀಠದ ಪೀಠಾಧಿಪತಿ ಅಂಥೇಳಿ ಛತ್ರ ಚಾಮರವನ್ನು ಬಳಸ್ತಾ ಇದ್ದಾರೆ, ಪಲ್ಲಕ್ಕಿಯನ್ನು ಬಳಸ್ತಾ ಇದ್ದಾರೆ. ಉಳಿದ ಮಠಗಳು ಇವರನ್ನು ಒಪ್ಪದೆ ಹೋದರೆ ಇವರು ನಾನೇ ಪೀಠಾಧೀಶ್ವರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಇರಲಿ, ವಿಷಯ ಅದಲ್ಲ. ವಿಷಯ ಏನು? ಈ ದೇಶದಲ್ಲಿ ಸನಾತನ ಧರ್ಮಕ್ಕಿರುವಂಥ ಅತ್ಯಂತ ಉಚ್ಚ ಘನ ಪ್ರತಿಷ್ಠಾ ಪೀಠಗಳು ಯಾವುದಾದ್ರೂ ಇದ್ದರೆ ಶಂಕರಾಚಾರ್ಯ ಪೀಠ. ಆ ಪೀಠದ ಪ್ರಕರಣವೇ ದಶಕಗಳಗಟ್ಟಲೆ ಸ್ಪಷ್ಟವಾಗಿ ಇನ್ಸ್ಟ್ರಕ್ಷನನ್ನು ಕೊಡದೆ ಹೋದರೆ, ಆದೇಶವನ್ನು ಕೊಡದೆ ಹೋದರೆ, ಅದನ್ನು ಅನುಯಾಯಿಗಳು, ಅದರ ಭಕ್ತ ಮಂಡಳಿ ಏನು ಮಾಡಬೇಕು ಅನ್ನೋದು ಪ್ರಶ್ನೆ. ಎರಡನೇದ್ದು, ಈ ರೀತಿಯದಾಗಿ ಇಲ್ಲಿಗಲ್ ಆಗಿ, ಅಸಿಂಧು ಆಗಿ, ಅಸಂವಿಧಾನಾತ್ಮಕವಾಗಿ ಪೀಠಾಧ್ಯಕ್ಷನಾಗಿ ಕೂತಿರುವಂಥ ಈ ಅವಿಮುಕ್ತೇಶ್ವರಾನಂದ ಅವರು ಈ ರೀತಿ ಮಕ್ಕಳ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಅನ್ನುವಂಥ ಆರೋಪವನ್ನು ಹೊತ್ತಾಗ ಪೀಠಕ್ಕೆ ಅವಮಾನ ಅಲ್ವಾ? ಅದು ಮುಖ್ಯ ಪ್ರಶ್ನೆ. ಈಗ ಇದಕ್ಕೆ ಆರ್ಗ್ಯುಮೆಂಟ್ ಏನಂತ ಮಾಡ್ತಾ ಇದ್ದಾರೆ ನೋಡಿ, ಒಬ್ಬ ಕಳ್ಳ ಪೊಲೀಸ್ ಡ್ರೆಸ್ ಹಾಕ್ಕೊಂಡಿರ್ತಾನೆ, ಆತ ಕಳ್ಳತನ ಮಾಡಿದ್ಕೊಳ್ಳಿ ಪೊಲೀಸರೆಲ್ಲ ಕಳ್ಳರು ಅಂತ ಆಗೋದಿಲ್ಲ. ಈಗ ಕಾಲ್ನೇಮಿ ಸಾಧುವಿನ ವೇಷವನ್ನು ಧರಿಸಿ ಬಜರಂಗಿಗೆ ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ದ. ಬಜರಂಗಿ ದಿವ್ಯ ದೃಷ್ಟಿಯಿಂದ ತಿಳ್ಕೊಂಡ ಈತ ಕಾಲನೇಮಿ, ಇದು ಸಾಧು ಅಲ್ಲ ಅಂತೇಳಿ. ಯಾರ್ಯಾರು ಛದ್ಮವೇಷ ಧರಿಸಿ ಯಾರ್ಯಾರು ಕಾವಿಯನ್ನು ತೊಟ್ಟಿದ್ದಾರೋ ಅವರೆಲ್ಲರೂ ಕೂಡ ಸಂತರು ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ರೀತಿ ಕಾಲನೇಮಿ ವ್ಯಕ್ತಿಗಳೇನಿದ್ದಾರೆ, ಸಂತರ ವೇಷ ಧರಿಸಿದಂಥ ಕಾಲನೇಮಿಗಳೇನಿದ್ದಾರೆ, ಅವರ ಮೇಲೆ ಕಳಂಕ ಬಂದರೆ ಹಿಂದೂ ಧರ್ಮಕ್ಕೆ ಕಳಂಕ ಅಂತ ತಿಳ್ಕೋಬೇಕಾಗಿಲ್ಲ ಅಂತ ಈ ಅಶುತೋಷ ಬ್ರಹ್ಮಚಾರಿ ಅವರು ಹೇಳೋದು. ನೀವು ಇಡೀ ಸಾಧು ಸಮುದಾಯಕ್ಕೆ ಭಾಳ ದೊಡ್ಡ ಅವಮಾನ ಆಗತ್ತೆ ಅಂತ ಯಾಕೆ ಅನ್ಕೋತೀರಿ? ಇದು ಕಳಂಕ ಅಂತ ಯಾಕೆ ಅನ್ಕೋತೀರಿ? ಹಿಂದೂ ಧರ್ಮದಲ್ಲಿ ಘನ ವ್ಯಕ್ತಿತ್ವ ಹೊಂದಿರುವಂಥ ದಿವ್ಯ ಸಾಧನೆಯನ್ನು ಮಾಡಿದಂಥ 100 ಜನ ಸಂತರಿದ್ದಾರೆ ಈ ದೇಶದಲ್ಲಿ. ಯಾರೋ ಒಬ್ಬ ಅವಿಮುಕ್ತೇಶ್ವರಾನಂದ ಈ ರೀತಿ ಪೋಕ್ಸೋ ಆ್ಯಕ್ಟಲ್ಲಿ ಸಿಗಾಕೊಂಡಿದ್ದಾನೆ ಅಂದ ತಕ್ಷಣ ಹಿಂದೂ ಧರ್ಮಕ್ಕೆ ದೊಡ್ಡ ಕಳಂಕ ಅಂತ ನೀವು ಬಿಂಬಿಸೋದು ತಪ್ಪು ಅಂತ ಅವ್ರು ಹೇಳ್ತಾರೆ. ಅವರ ವಿಚಾರದಲ್ಲಿ ಸ್ಪಷ್ಟತೆ ಇದೆ ಅವರಿಗೆ. ಆದರೆ ನಾವು ಈ ಸಂಚಿಕೆಯ ಬಗ್ಗೆ ಮಾತಾಡುವಾಗ ನಾವು ಆದಿಶಂಕರಾಚಾರ್ಯರ ನೋಡಿ ಅದ್ವೈತ ಸಿದ್ಧಾಂತವನ್ನು ಆ ಕಾಲದಲ್ಲಿಯೇ ಘೋಷಿಸಿದಂಥ ವ್ಯಕ್ತಿ. 33 ಕೋಟಿ ದೇವತೆಗಳಿದ್ದಾರೆ ಅಂದ ಸಂದರ್ಭದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಒಬ್ಬರೇ ದೇವರು ಅಂತ ಹೇಳಿದಂಥ ಏಕಮೇವ ಸಂತ ಆತ. ಆಮೇಲೆ ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಈ ಬೌದ್ಧರು ಅವರಿವರು ಹಾವಳಿಯಿಂದ ತಡ್ಕೊಳ್ಳಿಕ್ಕಾಗಿ ಜಗತ್ತಿನಾದ್ಯಂತ ಮನೋವೇಗದಲ್ಲಿ ಸಂಚರಿಸಿ ಶಾರದಾ ಪೀಠವನ್ನು ಸ್ಥಾಪಿಸಿದಂಥ ವ್ಯಕ್ತಿ ಸಣ್ಣ ವಯಸ್ಸಿಗೆ. ಅವರ ಪೀಠ ಅಂತ ಘನ ವ್ಯಕ್ತಿತ್ವದ ಪೀಠದಲ್ಲಿ ಈ ರೀತಿ ಅವಿಮುಕ್ತೇಶ್ವರಾನಂದರ ಥರದವರು ಬಂದು ಕೂತಿರ್ತಾರೆ. ಈಗ 20ನೇ ತಾರೀಕು ಇದರ ಪ್ರಕರಣ ಇದೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ. ಇಲ್ಲಿ ಭಾಳ ದೊಡ್ಡದಾದಂಥ ಮೆರಿಟ್ ಏನಪ್ಪ ಈ ಕೇಸ್ಗೆ?
ಯಾರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆಯೋ ಆ ಮಕ್ಕಳದೇ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಕೇವಲ ಸ್ಟೇಟ್ಮೆಂಟ್ ತಗೊಳ್ಳೋದಲ್ಲ, ಇವರು ನಡೆಸಿರುವಂಥ ಲೈಂಗಿಕ ಚೇಷ್ಟೆಯ ವಿಡಿಯೋಗಳಿದ್ದಾವೆ. ಇದೆಲ್ಲದರಿಂದ ಈ ಮನುಷ್ಯ ಅವಿಮುಕ್ತೇಶ್ವರನ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಈಗ ಇವರು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ನನ್ನ ಬೆಂಬಲಕ್ಕೆ ನಿಲ್ಲಬೇಕು ಅಂತಾರೆ. ನಾನು ಗೋಹತ್ಯೆ ನಿಲ್ಲಿಸು ಅನ್ನೋ ಕಾರಣಕ್ಕೋಸ್ಕರ ಹೇಳಿದ್ದಕ್ಕೆ ಈ ರೀತಿ ನನ್ನ ಮೇಲೆ ದೊಡ್ಡ ರ್ಯಾಕೆಟ್ ಮಾಡಲಾಗ್ತಾ ಇದೆ ಅಂತ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳಿದರು ಮೊನ್ನೆ ಕಾಶಿಯಲ್ಲಿ. ಇವರು ಉತ್ತರ ಪ್ರದೇಶದಲ್ಲಿ ಗೋಹತ್ಯೆ ನಿಷೇಧ ಮಾಡಿ ಕಾಲವಾಗಿ ಹೋಗಿದೆ. ದಶಕಗಳಿಂದ ಅಲ್ಲಿದೆ ಗೋಹತ್ಯೆ ನಿಷೇಧ. ಇವತ್ತು ನಿನ್ನೆ ಮಾಡಿದ್ದಲ್ಲ ಅದು. ಇವರು ಈ ಗೋಹತ್ಯೆ ನಿಷೇಧ ಮಾಡಿ ಹಸುವನ್ನು ಈ ದೇಶದ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಿ ಅಂತ ಇವರು ಹೇಳಿದ್ರು ಹೇಳದೇ ಇದ್ರು ಈ ದೇಶದಲ್ಲಿ ಗೋವಿನ ಬಗ್ಗೆ ಆ ರೀತಿಯದಾದಂಥ ಕಾಮಧೇನು ಅನ್ನುವಂಥ ನಮಗೆ ಭಕ್ತಿ ಇದ್ದೇ ಇರುತ್ತೆ. ಸೊ ಅದಕ್ಕೆ ಬಂದು ನಮಗೆ ಅವಿಮುಕ್ತೇಶ್ವರಾನಂದ ಸ್ವಾಮಿ ಹೇಳಬೇಕಾಗಿಲ್ಲ. ಯಾವ ಅಖಿಲೇಶ್ ಯಾದವ್ ಕಾಶಿಯಲ್ಲಿ ಈ ಅವಿಮುಕ್ತೇಶ್ವರಾನಂದ ಮತ್ತು ಅವ್ರ ಜೊತೆ ಇದ್ದಂಥ ವಟುಗಳ ಮೇಲೆ ಇನ್ನಿಲ್ಲದ ಹಾಗೆ ಹಲ್ಲೆ ಮಾಡಿ ಕೈಕಾಲು ಮುರಿದು ಹಾಕಿದ್ನು, ಅವರ ಸಹಾಯವನ್ನು ಪಡೆದು ಈಗ ಅವರು ಬಚಾವಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈ ಆಶುತೋಷ್ ಬ್ರಹ್ಮಚಾರಿ ಅಂತೇನಿದಾರಲ್ಲ, ಇವರು ಯಾವ ಮಟ್ಟಿಗೆ ಗಟ್ಟಿಯಾಗಿ ಈ ಪ್ರಕರಣದಲ್ಲಿ ನಿಂತಿದ್ದಾರೆ ಅಂದರೆ ಈ ಬಾರಿ ಅವಿಮುಕ್ತೇಶ್ವರಾನಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಮಗೂ ದುಃಖ ಆಗುತ್ತೆ. ಒಬ್ಬ ಹಿಂದೂ ಧರ್ಮದ ಸ್ವಾಮೀಜಿ ಅಂತ ಹೇಳ್ಕೊಂಡಂಥ ವ್ಯಕ್ತಿ ಛದ್ಮವೇಷ ಧರಿಸಿ ಈ ರೀತಿ ಲೈಂಗಿಕ ಕೇಸ್ನಲ್ಲಿ ಸಿಕ್ಕಾಕೋತಾರೆ ಅಂದರೆ ನಮಗೂ ಅವು ಬೇಸರ ಆಗುವಂಥದ್ದೇ. ಆದರೆ ಇಂಥವೆಲ್ಲ ಹೊರಟು ಹೋಗಬೇಕು. ನಿಜವಾದ ಸನಾತನಿಗಳು ಮತ್ತು ಈ ದೇಶದ ನಿಜ ಸಂತರು ಆರಾಧ್ಯ ದೈವ ಆಗಬೇಕು ಅನ್ನೋದು ನಮ್ಮ ಸಂಕಲ್ಪ. ಹೌದಾ ಅಲ್ವಾ? ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.